ಪ್ರಭಾಕರ್ ಹೆಗಡೆ ಅವರೇ, ನಮಸ್ಕಾರ. ನಮಸ್ಕಾರ. ಈ ವರ್ಷದ ಒಂದು ಮಳೆಯ ವಾತಾವರಣ ನೋಡಿದ್ರೆ ಕೃಷಿಕರಾಗಿ ನಿಮ್ಮ ಒಂದು ಅನುಭವ ಏನು? ಮಳೆಯಿಂದ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ, ಹೇಗೆ? ಬಹಳ ಮಳೆ ಆದ್ರೆ ಅದು ಕೃಷಿಗೆ ಎಲ್ಲ ಪೆಟ್ಟು ಕೊಡೋದೇ ಜಾಸ್ತಿ. ಎಲ್ಲ ಬೆಳೆಗಳಿಗೂ ಅತಿಯಾದ ಇದು ಅಂದ್ರೆ ನಾವು ಹೇಳ್ತೇವಲ್ಲ, ಅತಿಯಾದ ಒಳ್ಳೇದ ಅಮೃತ ವಿಷ ಅಂತ. ಹಾಗಾಗಿ ಅದು ಒಳ್ಳೇದಾಗೋದಿಲ್ಲ. ಅಡಿಕೆ ಆದ್ರೂ ಬಂತು, ಅಡಿಕೆಯಲ್ಲಿ ಆ ಬೆಳೆನೂ ಕಡಿಮೆ. ಭತ್ತದ ಬೆಳೆಯಲ್ಲೂ ಹಾಗೆ, ಆ ಹೂ ಆಡುವ ಟೈಮ್ನಲ್ಲಿ ಮಳೆ ಬಿತ್ತು ಅಂದ್ರೆ ಎಲ್ಲ ಜೊಳ್ಳಾಗೋದು ಜಾಸ್ತಿ. ನೋಡ್ಲಿಕ್ಕೆ ಬೆಳೆ ಬಹಳ ಕಣ್ಣಂಗ್ ಕಾಣಿಸ್ತದೆ, ಆದ್ರೆ ಬೆಳೆ ಆಗಿರೋದಿಲ್ಲ ಅಷ್ಟು. ಜೊಳ್ಳು ಜಾಸ್ತಿ. ಅಡಿಕೆಯಲ್ಲೂ ಹಾಗೆ ಎಲ್ಲ ಮುಗುಡು ಉದುರಿ ಎಲ್ಲ ಇದಾಗ್ತದೆ. ಎಲ್ಲ ಬೆಳೆನೂ ಹಾಗೆ. ಯಾಲಕ್ಕಿ ಕೂಡ ಬಂತು, ಮೆಣಸು ಕೂಡ ಕಡಿಮೆನೆ ಬೆಳೆ ಈ ವರ್ಷ. ಅಂದ್ರೆ ಹೂ ಬರುವಂತಹ ಸಮಯ ಮತ್ತು ಮಿಡಿ ಕಚ್ಚುವಂತಹ ಸಮಯದಲ್ಲಿ ಮಳೆ ಜಾಸ್ತಿ ಆದ್ರೆ ಹೀಗಾಗ್ತದೆ. ಜಾಸ್ತಿ ಆದ್ರೆ ಈಗ ನಾವು ಜೂನ್ ಟೈಮು ಇದ್ರ ಟೈಮ್ ಇರ್ತದಲ್ಲ, ಮಳೆಗಾಲದ ಪ್ರಾರಂಭದಲ್ಲಿ ಅದು ನೀರಿನ ಪ್ರಮಾಣ ಜಾಸ್ತಿ ಇದಾಯ್ತು ಅಂದ್ರೆ ಅದು ಮೊಗ್ಗು ಹೊಡೆದು ಹೊರಗೆ ಬರ್ಲಿಕ್ಕೆ ಕಸ್ತ್ರ ಹೇಳ್ತೇವಲ್ಲ ನಾವು, ಸಿಂಗಾರ ಇದೆಲ್ಲ ಆ ಟೈಮ್ ನಲ್ಲಿ ಎಲ್ಲ ಅಡಿಕೆ ಸಣ್ಣ ಇರ್ತದೆ. ಯಾಲಕ್ಕಿ ಕೂಡ ಹಾಗೆ ಕೊಳತು ಹೋಗ್ಬಿಡ್ತದೆ. ಮಳೆ ಜಾಸ್ತಿ ಆಯ್ತು, ಪ್ರಾರಂಭದಲ್ಲಿ ಮಳೆ ಜಾಸ್ತಿ ಆದ್ರೆ. ಈ ಮೆಣಸು ಕೂಡ ಅದೇ ತರ, ಅದು ಹೂ ಬರ್ಲಿಕ್ಕೆ ಅಷ್ಟೇ ಒಂದು 15 ದಿವಸ ಬೇಕು. ಆಮೇಲೆ 1.5 ತಿಂಗಳ 2 ತಿಂಗಳ ಮಳೆ ಬಿತ್ತಂದ್ರೆ ಎಲ್ಲ ಪೂರ್ತಿ ಹಾಳು. ಅಂದ್ರೆ ಮೆಣಸಿನ ಕರೆ ಇಷ್ಟಿಷ್ಟು ಉದ್ದ ಬಂದಿರ್ತದೆ, ಕಾಳೆ ಇರುವುದಿಲ್ಲ. ಅದಕ್ಕಂದ್ರೆ ಈಗ ಪರಾಗಸ್ಪರ್ಶ ಆಗ್ಲಿಕ್ಕೂ ಅಂದ್ರೆ ಮಧ್ಯ ಗ್ಯಾಪ್ನೇ ಇಲ್ದೇನೆ ಆಗ್ಬಿಟ್ರೆ ಕಾಳು ಆಗೋದೇ ಇಲ್ಲ. ಆ ರೀತಿಯಾಗಿ ಬೆಳೆ ಕಡಿಮೆ ಆಗ್ತಾ ಉಂಟು. ಸಾಮಾನ್ಯವಾಗಿ ಈ ತಜ್ಞರು ಹೇಳುವಂತಹದ್ದು, ಕಾಳು ಮೆಣಸಿನಲ್ಲಿ ಈ ದ್ವಿಲಿಂಗಿ ಪುಷ್ಪಗಳು ಅಂತ ಇರ್ತಾವಲ್ಲ, ಗಂಡು ಮತ್ತು ಹೆಣ್ಣು ಇರುವಂತಹದ್ದು, ಅವುಗಳ ಸಂಖ್ಯೆ ಮಳೆಗಾಲದ ಆರಂಭದಲ್ಲಿ ಜಾಸ್ತಿ ಇರ್ತದೆ. ಜೂನ್ 15-20 ನಂತರ ಬರುವಂತಹ ಹೂಗಳಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ. ಹೌದು, ಬಹಳ ತುಂಬಾ ವಿರಳನೆ. ಯಾಕಂದ್ರೆ ಅದು ಮಳೆಗಾಲದ ಪ್ರಾರಂಭದಲ್ಲಿ ಈಗ ನಾವು ಹೇಳ್ತೇವೆ ಜೇನು ಸಾಕ್ಬೇಕು, ಜೇನು ಪರಾಗಸ್ಪರ್ಶ ಮಾಡ್ತದೆ ಅಂತ ಹೇಳ ಬಹಳ ನಮ್ಮದು. ಆ ಇದ್ರಲ್ಲಿ ಅವರ ಪವರು ಅಷ್ಟೇ ಫಾಸ್ಟ್ ಇರ್ತದೆ ಕೆಲಸ ಮಾಡೋದು. ಮಳೆ ಬಿದ್ದ ತಕ್ಷಣ ಕೆಲವೆಲ್ಲ ಹೂ ಬಿಡುವಂತದ್ದು, ಈ ಸಿಂಗಾರದ್ದು, ಅಡಿಕೆ ಸಿಂಗಾರದಾಗ್ಲಿ ಎಲ್ಲ ಹೂವಿನದ್ದು ಬಂತು. ಕಾಫಿ ಬೆಳೆಯವರದ್ದು ಅದೇ ಹೇಳ್ತಾರೆ, ಕಾಫಿ ಕೂಡ ಅದೇ ತರನ ಆಗ್ತಾ ಉಂಟು ಅಂತ ಹೇಳಿ. ಆ ಟೈಮ್ನಲ್ಲಿ ಪರಾಗಸ್ಪರ್ಶ ಸರಿಯಾಗಿ ಆಗೋದೇ ಇಲ್ಲ. ಅದು ಬಹಳ ಕಷ್ಟಕ್ಕೆ ಬಂತದ್ದು. ಮಳೆ ಬಹಳ ಜೋರಾಗಿ ಬಿತ್ತು ಅಂದ್ರೆ ಅವಕ್ಕೂ ಹೊರಗಡೆ ಗುಂಡಿಂದ ಹೊರಗೆ ಬಂದು ಪರಾಗಸ್ಪರ್ಶ ಮಾಡ್ಲಿಕ್ಕೂ ಟೈಮ್ ಸಿಗೋದಿಲ್ಲ. ಆ ತರ ಆಗ್ಬಿಡ್ತದೆ. ಆಮೇಲೆ ಪ್ರಭಾಕರ್ ಅವರೀಗ ನೀವು ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸು ಮತ್ತೆ ಬಾಳೆ ಇಂಥದ್ದನ್ನೆಲ್ಲ ಹಾಕೊಂಡು ಮಾಡ್ತಾ ಇರುವಂತವ್ರು, ಮಣ್ಣಿನ ಒಂದು ಫಲವತ್ತತೆಯನ್ನ ನಿರಂತರವಾಗಿ ಕಾಪಾಡಬೇಕಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ? ಮಣ್ಣಿನ ಫಲವತ್ತತೆಗೆ ನಾವು ಈ ಸಾವಯವ ಗೊಬ್ಬರ ಅಂತ ಹೇಳ್ತೇವೆ, ಇದು ತುಂಬಾ ಅವಶ್ಯಕ. ಅಂದ್ರೆ ಒಣ ಭೂಮಿ ಇರ್ಲಿ, ಕೆಲವಲ್ಲಿ ನಮ್ಮಲ್ಲಿ ಏನು ಕೇಳಿದ್ರೆ ಕೆಲವಷ್ಟು ಭೂಮಿ ಬಹಳ ಒಣ ಭೂಮಿ ಇರ್ತದೆ, ಕೆಲವಷ್ಟು ಈ ಕಾದಾಳಿ ಮಣ್ಣು ಅಂತೇವೆ, ಕೆಂಪು ಕಾದಾಳಿ, ಅರಿಶಿಣ ಕಾದಾಳಿ, ಅಲ್ಲಿ ನೀರಿನ ಅಂಶ ಮಣ್ಣಲ್ಲಿ ಜಾಸ್ತಿ ಇದ್ದಿರ್ತದೆ. ಅದಕ್ಕೆ ಸ್ವಲ್ಪ ಈ ಗೊಬ್ಬರ, ಎರೆಹುಳು ಗೊಬ್ಬರ ಆಗ್ಲಿ, ಸಗಣಿ ಗೊಬ್ಬರ ಆಗ್ಲಿ ಸ್ವಲ್ಪ ಹಾಕಿದ್ರು ಅದು ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಬೇಗ ಅದು ಫಲವತ್ತಾಗ್ಬಿಡ್ತದೆ. ಅದೇ ಸ್ವಲ್ಪ ಒಣ ಭೂಮಿ ಆದ್ರೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಅಲ್ಲಿ ಜೀವಕೋಶಗಳ ಉತ್ಪನ್ನ ಜಾಸ್ತಿ ಆಗ್ಲಿಕ್ಕೆ ಕೊಡೋದೇ ಇಲ್ಲ. ನೀರಿನ ಅಂಶ ಮೇಲ್ಗಡೆ ಭೂಮಿಯಲ್ಲಿ ಇರೋದೇ ಬಹಳ ಕಡಿಮೆ. ಈಗಂತೂ ಮೇಲೆ ಮುಚ್ಚಿಗ ಅಂತೇವೆ ನಾವು, ಮಲ್ಚಿಂಗ್ ಅದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಷ್ಟು ತರದ ಕೂಲಿ ಸಮಸ್ಯೆ ಆ ತರದಾಗಿದೆ. ಒಣಗಿ ಹೋಗ್ಬಿಡ್ತದೆ ಮೇಲಿಂದ ತೋಟದ ಇದೆಲ್ಲ ಒಣಗಿ ಅಲ್ಲಿ ಹುಲ್ಲು ಬೆಳೆಯುವಂಥದ್ದು, ಕಳೆ ಬೆಳೆಯುವಂಥದ್ದು ಆಗ್ಬಿಟ್ಟದೆ. ಈಗ ಕಳೆಯನ್ನು ತೆಗಿಯೋರೆಲ್ಲ ಮಿಷನ್ ವೀಡ್ ಕಟರ್ನಲ್ಲಿ ಹೊಡೆಯೋದು, ಆ ತರದ ಒಂದು ಇದು ಬಂತು. ಹಾಗಾಗಿ ತಂಪಿನ ಅಂಶ, ನೀರಿನ ಅಂಶ ಯಾವಾಗ ಭೂಮಿಯಲ್ಲಿ ಇಲ್ಲ ಅಂದ ಕೂಡಲೇ ಈ ಜೀವಕೋಶಗಳು ಸಾಯುವಂಥದ್ದು ಹೆಚ್ಚು. ಕೆಳಗಡೆ ಇರ್ತದೆ, ಹೌದು, ಕೆಳಗಡೆ ಅದು ಹೋಗ್ಲಿಕ್ಕೂ ಕೂಡ ಎರೆಹುಳ ಇದೆಲ್ಲ ಆಗ್ಲಿಕ್ಕೆ ತಂಪಿನ ಅಂಶ ಇದ್ರೆ ಜಾಸ್ತಿ ಇದು ಆಗ್ತದೆ. ಈಗ ಕೃಷಿಯಲ್ಲಿಯೂ ಕೂಡ ಸಾಕಷ್ಟು ತ್ಯಾಜ್ಯಗಳು ಸಿಗ್ತವೆ. ಈಗ ಅಡಿಕೆಯ ಸೋಗೆ ಆಗ್ಬೋದು, ಹಾಳೆ ಆಗ್ಬೋದು, ಅಥವಾ ಇನ್ನಿತರ ತ್ಯಾಜ್ಯಗಳು ಕೂಡ ಉತ್ಪತ್ತಿ ಆಗ್ತಾನೆ ಇರ್ತದೆ. ಇವುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತು ಅದನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತಹದ್ದು ಹೇಗೆ, ಬಳಕೆ ಮಾಡುವಂತಹದ್ದು ಹೇಗೆ? ಅದನ್ನು ನಾವು ಈಗ ಮೇ ಜೂನ್ದಲ್ಲಿ ಯಾವಾಗಲೂ ಸೋಗೆಯನ್ನ ಕಟ್ ಮಾಡಿ ಅಡಿಕೆ ಗಿಡದ ಬುಡದಲ್ಲಿ ನಾವು ಹಾಕ್ತೇವೆ. ಆದ್ರೆ ಉಳಿದ ಜಾಗ ಹಾಗೆ ಇರ್ತದಲ್ಲ, ಉಳಿದ ಜಾಗದಲ್ಲಿ ತಂಪಿನ ಅಂಶ ಇದ್ರೆ ಸಮಸ್ಯೆ ಆಗೋದಿಲ್ಲ. ಇಲ್ಲದೆ ಹೋದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗೋದಿಲ್ಲ. ನಾನು ಅದಕ್ಕಾಗಿ ಒಂದು ಬಯೋಡೈಜೆಸ್ಟರ್ ಟ್ಯಾಂಕ್ ಒಂದು 25 ಫೂಟ್ ಉದ್ದ, ಅದರೊಳಗೆ 2 ಭಾಗ ಮಾಡಿ ಒಂದು 5 ಫೂಟಿದ ಒಂದು ಟ್ಯಾಂಕ್ ಮಾಡಿ, ಅದಕ್ಕೆ ಇದು ಜಾಳಿಗೆಯಿಂದ ಸೀದಾ ಒಂದು 2.5 ಇಂಚಿನ ಪೈಪ್ನಿಂದ ವಾಲ್ ಹಾಕಿ ಸೀದಾ ತೋಟಕ್ಕೆ ಹೋಗೋದು. ತೋಟದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ 1 ಇಂಚಿನ ವಾಲ್ ಎಲ್ಲ ಕಡೆ ಅಲ್ಲಿ ಆಮೇಲೆ 1 ಇಂಚಿನ ಗಾರ್ಡನ್ ಪೈಪ್ ನಲ್ಲಿ ಆ ವಾಲ್ ತಿರ್ಸಿದ್ರೆ ಅದು ಆ ಟ್ಯಾಂಕಿನ ನೀರು ಬರಬೇಕು. ಆ ರೀತಿಯಲ್ಲಿ ನೀರು ಪಂಪ್ ಚಾಲು ಮಾಡಿದ್ರೆ ನೀರು ಹೋಗ್ತದೆ. ಆ ವಾಲ್ ಬಂದ್ ಮಾಡ್ಕೊಳ್ಬೇಕು, ಡೈಜೆಸ್ಟರ್ ವಾಲು.
ಅದು ಓಪನ್ ಮಾಡಿದ ಕೂಡಲೇ ಈ ಡೈಜೆಸ್ಟರ್ದ ನೀರು ಹೋಗ್ತದೆ ಬಹಳ. ಅದರಿಂದನೇ ನಾನು ಈಗ ಸಣ್ಣ ಒಂದು 15 ವರ್ಷದಿಂದ ಅದಕ್ಕೆ ಗೊಬ್ಬರ ಹೇಳೋದು ಏನಿಲ್ಲ, ಇದೇ ಗೊಬ್ಬರ ಟಾಕಿ ಇದೆ, ನೀರಿಂದ ಇದೆ, ಅದು ಅಲ್ಲಿ ಅದಕ್ಕೆ ಏನೋ ನಾವು ಹಾಕಿದ್ರು ಅದಕ್ಕೆ ಟಾಕಿಗೆ ಹಾಕೋದು, ಅದು ಫಿಲ್ಟರ್ ಆಗಿ ಆ ನೀರೇ ಹೋಗಿ ಅಡಿಕೆ ಬೆಳೆಯಲ್ಲಿ ಒಳ್ಳೆ ಉತ್ಪನ್ನ ಕೊಡ್ತಾ ಉಂಟು. ಸಣ್ಣ ನನ್ನ 30 ವರ್ಷ ಸಾಧಾರಣ ಆಯ್ತು, ನಾನು ಹೊಸದಾಗಿ ಮಣ್ಣು ಹಾಕಲು ಇಲ್ಲ, ಏನೂ ಹಾಕಲಿಲ್ಲ. ಸ್ವಲ್ಪ ಈ ಬಯೋಡೈವರ್ಸಿಟಿ ನಿರ್ವಹಣೆಯ ಬಗ್ಗೆ ಹೇಳಿ. ಇದಕ್ಕೆ ಏನೇನು ಕಸವನ್ನೆಲ್ಲ ತುಂಬಿಸ್ತೀರಿ, ಮತ್ತೆ ಸಗಣಿ ಗಂಜಲ ಇಂಥದ್ದನ್ನು ಕೂಡ, ಹಟ್ಟಿ ತೊಳೆದ ನೀರನ್ನು ಕೂಡ ಸೇರಿಸ್ತೀರಾ, ಹೇಗೆ? ಹೌದು, ಕೊಟ್ಟಿಗೆಯನ್ನ ನಾವು ಯಾವಾಗ ತೊಳಿತೇವೆ, ತೊಳೆದಿದ್ದನ್ನು ನಾವು ಸೀದಾ ಟಾಕಿಗೆ ಹೋಗ್ತದೆ. ಸಗಣಿಯ ಈ ಕೊಟ್ಟಿಗೆ ಇದಿರ್ತದೆ, ಸಗಣಿಗೂ ಇದಾದ ನಂತರ ಪೂರ್ತಿ ಪ್ಯೂರ್ ಸಗಣಿ ಅಂದ್ರೆ ನಾವು ಇದ್ರ ಸಗಣಿಯನ್ನ ಗ್ಯಾಸಿಗೆ, ಬಯೋಗ್ಯಾಸಿಗೆ ಉಪಯೋಗಿಸ್ಬಿಡ್ತೇವೆ. ಆದ್ರೆ ಆ ಸಗಣಿ ಗೊಬ್ಬರಕ್ಕೂ ಈ ಬಯೋ ಇದರಿಂದ ನಮ್ದು ಡೈಜೆಸ್ಟರ್ ಗೊಬ್ಬರಕ್ಕೂ ಬಹಳ ವ್ಯತ್ಯಾಸ. ಕರ್ಗಾಗಿ ಸಿಕ್ಕಾಪಟ್ಟೆ ಪವರ್ ಇರ್ತದೆ. ಕೈಗೆ ತಾಗಿದ್ರೆ ಕೈಗೆ ವಾಸನೆ 2 ದಿವಸ ಹೋಗೋದಿಲ್ಲ, ಅಷ್ಟು ಪವರ್ ಇರ್ತದೆ. ಆ ತರದಲ್ಲಿ ಗೊಬ್ಬರನ ತಯಾರಿ ಮಾಡಿ ನಾನು ತೋಟಕ್ಕೆ ಹಾಕೋದು. ಅಂದ್ರೆ ಅದು ನೀರಿನ ಮುಖಾಂತರವಾಗಿ ಹೋಗ್ತದೆ. ಅದಕ್ಕೆ ಈ ನಮ್ದ ಅಗ್ರೈಸು ಇದರಂತದ್ದು ಕೆಲವಷ್ಟನ್ನು, ಅದು ಇದ್ರದ್ದೆ ಜೀವಕೋಶ ಸಾವಯವ ಇದೆ, ಅದನ್ನು ಹಾಕಿ ಕಟ್ತೇನೆ ಟಾಕಿಗೆ. ಆ ಟಾಕಿಯಿಂದ ನೀರನ್ನೇ ನಾನು ಫುಲ್ ಒಂದು 2.5 3 ಎಕರೆ ಸರಣ ಅಡಿಕೆ ತೋಟಕ್ಕೆ ಅದೇ ನಿರ್ವಹಣೆ. ಮತ್ತು 1 ಎಕರೆ ತೋಟಕ್ಕೆ ಸ್ವಲ್ಪ ನಾವು ಈಗ ಗುಂಡಿದು ಸ್ವಲ್ಪ ಸೊಪ್ಪು ಮತ್ತೆ ಇದು ಹಾಕಿ ಈ ಸ್ಲರಿಯನ್ನ ಹೇಳ್ತೇವೆ ನಾವು, ಈ ಬಯೋ ಗ್ಯಾಸ್ನಿಂದ ಆಗಿದ್ದು ಸ್ಲರಿ. ಆ ಸ್ಲರಿ ಅನ್ನೋ ಸೊಪ್ಪಿನ ಮೇಲೆ ಹಾಕಿ ಅದನ್ನು ನಾವು ಫುಲ್ ಗೊಬ್ಬರ ಒಳ್ಳೇದಾಗ್ತದೆ. ಹೌದು, ಆದರೆ ಅದರ ಶಕ್ತಿ ಕಡಿಮೆ. ಜೀವಕೋಶಗಳ ಇದು ಹಸಿ ಸೊಪ್ಪು ಹಾಕಿ ಗೊಬ್ಬರ ಮಾಡಿದ್ರೆ ಬಹಳ ಒಳ್ಳೇದು ಆಗ್ತದೆ. ಖರೆ ಒಳ್ಳೇದಾಗ್ತದೆ. ಹಿಂದಿನ ಕಾಲದಿಂದನೂ ಅದು ಹಸಿ ಸೊಪ್ಪಿನ ಗೊಬ್ಬರ ಯಾವಾಗಲೂ ಗಿಡಗಳಿಗೆ ಒಳ್ಳೇದಂತೇಳಿ ಅವ್ರು ಮಾಡ್ತಿದ್ರು. ಆದ್ರೆ ಈಗ ಮರ ಹತ್ತಿ ಕಡ್ದು ಸೊಪ್ಪನ್ನು ಕಡ್ದು ಆ ಟೈಮಿಗೆ ಗೊಬ್ಬರ ಹಾಕೋ ಟೈಮ್, ಮಾರ್ಚ್ ಟೈಮಲ್ಲಿ ಯಾರು ಸಿಗೋದಿಲ್ಲ, ಕೂಲಿ ಬಂದವರು ಯಾರು ಸಿಗೋದಿಲ್ಲ. ಈ ಬಯೋಡೈಜೆಸ್ಟರ್ನಿಂದ ಈ ತ್ಯಾಜ್ಯವನ್ನು ನೀವು ಗೊಬ್ಬರವಾಗಿ ಬಳಕೆ ಮಾಡಿದ ನಂತರ ನಿಮ್ಮ ತೋಟದ ಒಂದು ಗಿಡಗಳಲ್ಲಿ ಯಾವ ರೀತಿ ಒಂದು ಆರೋಗ್ಯವನ್ನು ಕಾಣ್ತಾ ಇದ್ರಿ? ತೋಟದಲ್ಲಿ ಅಂದ್ರೆ ನಾನು ಪ್ರತಿ ಸಣ್ಣ ಒಂದು ತಿಂಗಳಿಗೆ ಒಂದು ಸಲ ಅಂದ್ರೆ ಅಷ್ಟೇ ಭಾಗ ಬರ್ತದೆ. ಅದು ಅಷ್ಟೇ ಒಂದು ಅರ್ಧ ಎಕರೆ ಅಷ್ಟಕ್ಕೆ ಒಂದು ಟ್ಯಾಂಕ್ ನೀರು ಬಿಡಬಹುದು. ಅಷ್ಟು ಮಾಡಿ ಅದಕ್ಕೆ ಏನ 10,000 ಲೀಟರ್ ಅದು ಎಷ್ಟು ಜಾಸ್ತಿ ಇರ್ತದೆ. ಅದು ಜಾಸ್ತಿ ಇರ್ತದೆ. 1 ಇಂಚಿನಲ್ಲಿ ಬಹಳ ಪವರ್ಫುಲ್ ಆಗಿ ಬರ್ತದೆ. ಫುಲ್ ನಾನು ಮಾಡ್ತೇನೆ. ಟ್ಯಾಂಕಿನ ಕೆಪಾಸಿಟಿ ಅಂದ್ರೆ ಅದು 25,000 ಆಗಬಹುದು. ಅಷ್ಟು ಕೆಪಾಸಿಟಿ ಉಂಟು. ಅಷ್ಟು ನೀರನ್ನು ಇದು ಅಷ್ಟು ಕಪ್ಪಗಾಗಿ ಕರ್ಗಾಗಿ ಅಷ್ಟು ಅಂದ್ರೆ ಜೀವಕೋಶಗಳ ಇದು ಅಷ್ಟು ಹೇಳ್ತಾರೆ ಒಬ್ರು. ಅದು ಏನೋ ಮಾರೆ, ಅದು ಅಷ್ಟು ಕರ್ರಗಿದ್ದಷ್ಟು ಒಳ್ಳೆ. ಹೌದು, ಅಲ್ಲ ನಮ್ ಕೈಗೆ ತಾಗಿದ್ರೆ ವಾಸನೆ ಹೋಗೋದಿಲ್ಲ. ಊಟ ಮಾಡ್ಬೇಕಾದ್ರೂ ವಾಸನೆ ಬರ್ತದೆ. ಅದ್ ನೀ ಹ್ಯಾಂಗ್ ಬಿಡ್ತೀಯಪ್ಪ ನೀನು ಅಂತ ಹೇಳಿ ಕೇಳ್ತಾರೆ. ಈ ಸ್ಪ್ರಿಂಕ್ಲರ್ ಜೆಟ್ಗಳೆಲ್ಲ ಕಟ್ಟಿ ಹೋಗುವಂತದ್ದು ಸಮಸ್ಯೆ ಬರೋದಿಲ್ವಾ ಈ ಕಸಗಳು ಜಾಸ್ತಿ? ಮೊದಲು ಹಾಗೆ ಜೆಟ್ ಪಾಯಿಂಟ್ ಅನ್ನೇ ಮಾಡಿ ನಾನು 1 ಇಂಚಿಂದ ಜೆಟ್ ಪಾಯಿಂಟ್ ಅನ್ನೇ ಹಾಕಿದ್ದೆ. ಅದಕ್ಕೆ ಸ್ಪ್ರಿಂಗ್ ಅಳವಡಿಸಿರ್ತಾರೆ. ಅದಕ್ಕೆ ಸಣ್ಣ ಕೆಲವು ಕಸ ಬಂದು ಕುಂತು ಬ್ಲಾಕ್ ಆಗ್ಬಿಡ್ತದೆ. ಈಗ ಅದೆಲ್ಲ ತೆಗೆದು ಈಗ ನಾನು 1 ಇಂಚಿನ ವಾಲೆ ಹಾಕಿದ್ದೇನೆ. ವಾಲ್ ಹಾಕಿ ಅದನ್ನ 1 ಇಂಚಿಂದೇ ಹೋಸ್ ಪೈಪು, 1 ಇಂಚಿಂದೇ ದಪ್ಪದೇ ಇರಬೇಕು. ಹೌದು, ಅಷ್ಟು ದೊಡ್ಡ ಪೈಪ್ ಹಾಕಿದ್ರೇನೆ ಸಲೀಸಾಗಿ ಎಲ್ಲ ಏನು ಸಣ್ಣ ಕಸ ಇದೆಲ್ಲ ಹೋಗ್ತದೆ, ಸೀದಾ ಪೈಪ್ನಲ್ಲಿ ಹೋಗ್ತಾ ಇರ್ತದೆ. ಎಲ್ಲೂ ಇದಿರೋದಿಲ್ಲ, ವಾಲ್ ಇರೋದು. ವಾಲು ಮತ್ತೆ 2 ಇಂಚಿನ ಪೈಪಿಗೆ 2.5 ಇಂಚಿನ ವಾಲ್ ಹಾಕಬೇಕು. ಅದ್ರ ವಾಲಿನ ಒಳಗಡೆ ಭಾಗ ಈ 2 ಇಂಚಿಂದಕ್ಕೆ ಅದು 1.5 ಇಂಚು ಸಣ್ಣ ಬಂದ್ಬಿಡ್ತದೆ, ಕಡಿಮೆ ಬಂದ್ಬಿಡ್ತದೆ. ದೊಡ್ಡ ವಾಲ್ ಹಾಕಿ ನಾನು ಫಿಕ್ಸ್ ಮಾಡಿದ್ದೇನೆ. ಆವಾಗ ಸರಾಗವಾಗಿ ನಾವು ಪೈಪಿನ ಎಷ್ಟು ಒಂದು ಇದು ಹೋಗ್ತದೆ ಅಷ್ಟೇ ಪವರ್ ಅಲ್ಲೇ ಹೋಗ್ತದೆ. ಅದು ಬೇಗ ನೀರು ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ ಈಗ ಈ ಅಡಿಕೆಯಲ್ಲಿ ಪ್ರಮುಖವಾಗಿ ಬಾಧಿಸುವಂತಹದ್ದು ಕೊಳೆ ರೋಗ ಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಎಲೆ ಚುಕ್ಕೆ ರೋಗ. ಇವುಗಳ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ನಮ್ಮಲ್ಲಿ ಅಷ್ಟು ಎಲೆ ಚುಕ್ಕೆ ರೋಗ ಬಹಳ ಬಂದಿಲ್ಲ, ಇನ್ನೂವರೆಗೂ ಬಂದಿಲ್ಲ. ಆದ್ರೆ ಕೆಲವು ಕಡೆ ಕೇಳ್ತಾ ಇದ್ವಿ, ಇಡೀ ತೋಟ ಎಲ್ಲ ಹೋಯ್ತು, ಸಣ್ಣ ಗಿಡ ಎಲ್ಲ ಹೋಯ್ತು, ಬಹಳ ಬಿಟ್ವಿ, ಅಡಿಕೆನೆ ಇಲ್ಲ, ಎಲ್ಲ ದೊಡ್ಡ ಮರದಿಂದ ಹಿಡಿದು ಸಣ್ಣ ಗಿಡದಿಂದ ಎಲ್ಲ ಅಷ್ಟು ಗಿಡವೂ ಹೋಗ್ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಹಾಗೆ ಆತರ ಆಗ್ಲಿಲ್ಲ. ನಾನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು, ಅವರೆಲ್ಲ ಕೆಲವು ಹೇಳ್ತಾರೆ ರಾಸಾಯನಿಕ ಗೊಬ್ಬರವನ್ನು ಬಳಸಿದವ್ರು ತೋಟ ಹೋಯ್ತು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ. ನಾನು ಒಂದು ಕಾಳು ರಾಸಾಯನಿಕ ಗೊಬ್ಬರ ಹಾಕುವವನಲ್ಲ. ಸುಣ್ಣ ಹಾಕ್ತೇನೆ. ಅದಕ್ಕೆ ಏನ್ ಕೇಳಿದ್ರೆ ಸುಣ್ಣ ಬೇರು ಹುಳ ಮತ್ತೆ ಯಾವುದೇ ಅದು ಇದರ ಶಕ್ತಿಯನ್ನು ಹೆಚ್ಚಿಸ್ತದೆ. ಭೂಮಿಯಲ್ಲಿ ಅಂಟಿನಾಂಶ ಇದ್ರೂ ಮಣ್ಣನ್ನು ಹೊಸಬ್ ಮಾಡ್ತದೆ, ಎಸಿಡ್ ಇದನ್ನೆಲ್ಲ ಕಡಿಮೆ ಮಾಡಿ ಬಹಳ ಉತ್ತಮವಾಗಿ ಸುಣ್ಣ
ಪ್ರತಿ ವರ್ಷ ಸ್ವಲ್ಪ ತೆಳ್ಳಗೆ ಸುಣ್ಣ ಇಡೀ ತೋಟಕ್ಕೂ ಹಾಕಬೇಕು. ಕೆಲವರು ಮರದಷ್ಟೇ ಬುಡದಲ್ಲೇ ಹಾಕ್ತಾರೆ. ಮರದ ಬುಡದಲ್ಲೇ ಅಷ್ಟೇ ಹಾಕಿದ್ರು ಪ್ರಯೋಜನ ಈ ಆಗುದಿಲ್ಲ. 1 ಎಕರೆ ಅಡಿಕೆ ತೋಟಕ್ಕೆ ಹಾಕೋದಿದ್ರೆ ಎಷ್ಟು, ಒಂದು 250 kg ಬೇಕಾ? ಸಾಧಾರಣ ಒಂದು 4 ಕ್ವಿಂಟಲ್ ಬೇಕು. 4 ಕ್ವಿಂಟಲ್ 4 ಕ್ವಿಂಟಲ್ ಸುಣ್ಣ ಬೇಕು. ಅಂದ್ರೆ 50 kg ಬ್ಯಾಗ್ ಆದ್ರೆ 8 ಬ್ಯಾಗ್ ಸಾಧಾರಣ 1 ಎಕರೆಗೆ ಬೇಕು. ಆ ರೀತಿಯಲ್ಲಿ ಅದು ಬೇರುಳ ಅಲ್ಲ, ಯಾವುದೇ ಕೀಟನ ಇದು ಬರೋದಿಲ್ಲ. ಭೂಮಿ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಹೇಳಿ. ಕೊಳೆ ನಿರ್ವಹಣೆ ಅಂದ್ರೆ ಬಹಳ ಈಗೆಲ್ಲ ಏನು ಕೇಳಿದ್ರೆ ಈಗ ಏನು ಹೌದು ಫಂಗಸ್ ಇದು ಮಾಡ್ಲಿಕ್ಕೆ ಅಂತಾನೆ ಎಲ್ಲ ಈಗ ಮಾರ್ಕೆಟ್ ಅಲ್ಲಿ ಬಂದಿದೆ. ಅದರಿಂದಕ್ಕಿಂತ ನಾವು ಮೊದಲು ತುತ್ತ ಸುಣ್ಣನೇ, ಅನಾದಿ ಕಾಲದಿಂದ ತುತ್ತ ಸುಣ್ಣನೇ ನಾವು ಹೊಡಿತಾ ಇರೋದು. ನಾವು ಬೇಸಿಗೆಯಲ್ಲೇ ಒಂದ್ಸಲ ತುತ್ತ ಸುಣ್ಣ ಹೊಡೆದು ಬಿಡ್ತೇವೆ. ಮೇದಲ್ಲೇ ತುತ್ತ ಸುಣ್ಣ ಹೊಡೆದು ಬಿಡೋದು. ಮಳೆಗಾಲಕ್ಕೆ ಮೊದಲು, ಮಳೆಗಾಲಕ್ಕೂ ಸೇಮ್ ಅದೇ ಕ್ವಾಲಿಟಿ ಅದೇ. ಮಳೆಗಾಲಕ್ಕೆ ಮೊದಲೇ ಸ್ಪ್ರೇ ಮಾಡೋದು. ಆಮೇಲೂ ಅದು ತುತ್ತ ಸುಣ್ಣ ಮೊದಲು ಕಂಟ್ರೋಲ್ ಮಾಡ್ಕೊಂಡ್ರೆ ಆಮೇಲೆ ಅದು ಬರೋದಿಲ್ಲ. ಆ ಟೈಮ್ 1 ತಿಂಗಳದ ಟೈಮ್. ಈಗ ನಾವು ಮೇ ಎಂಡಿಗೆ ಹೊಡಿತೇವಲ್ಲ, ಜೂನ್ ಎಂಡ್ನಲ್ಲಿ ನಾವು ಹೊಡಿಲೇಬೇಕು. ಸ್ವಲ್ಪ ಮೊದಲೇ ಹೊಡೆದ್ರು ಓಕೆ. ಸ್ವಲ್ಪ ಮಳೆ 8 ದಿವಸ ಸ್ವಲ್ಪ ಕಡಿಮೆ ಇತ್ತಂದ್ರೆ ಅವುಗಳು ಅದನ್ನ ಸಿಂಪಡಣೆ ಮಾಡಬೇಕು. ಕೂಲಿಯವರ ಸಮಸ್ಯೆಯಿಂದ ಕೆಲವರು 1.5 ತಿಂಗಳಾಯ್ತು ಮಾರಾಯ, ಕೊಳೆ ಹೋಯ್ತು ಪೂರ್ತಿ ಹೇಳ್ತಾ ಇರ್ತಾರೆ. ಆದ್ರೆ ಹಂಗಲ್ಲ. ಅದು 1 ತಿಂಗಳದ ಒಳಗೆ ಅದು 25 ದಿವಸದ ನಂತರ ಅದ್ರ ಪವರ್ ಏನೂ ಇರುವುದಿಲ್ಲ. 25 ದಿವಸ ಅಂತಾರೆ, 25 ದಿವಸ. ಮಳೆ ಜಾಸ್ತಿ ಆದಂಗೆ ಅದ್ರ ಪವರ್ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ 3 ಸಲ ಮದ್ದು ಹೊಡಿಲೇಬೇಕು. ಮಳೆಗಾಲದಲ್ಲಿ 2 ಸಲ, ಬೇಸಿಗೆಯಲ್ಲಿ 1 ಸಲ, 3 ಮದ್ದು. ಅದು ಅಡಿಕೆಯಲ್ಲಿ ಆ ಕ್ರಿಮಿ, ಯಾವುದೇ ಕ್ರಿಮಿನೂ ಇರೋದಿಲ್ಲ ಅಲ್ಲಿ ಅಡಿಕೆಗೆ. ಸರಿಯಾಗಿ ಸಿಂಪಡಣೆ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಅದು ಈಗ 1% ಬೋರ್ಡೋ ದ್ರಾವಣದ ಸಿಂಪರಣೆಯನ್ನ ಮಾಡಬೇಕು ಅಂತ ಹೇಳ್ತೀವಿ. ಈ 1% ಅಂತ ಖಾತ್ರಿ ಪಡಿಸುವುದು ಹೇಗೆ? ಈಗ 2 ಕಿಲೋ ಮೈಲ್ ತೂತ 2 ಕಿಲೋ ಸುಣ್ಣ ಹಾಕಿದ್ರೆ 1% ಆಗ್ತದೋ ಅಥವಾ ಏನಾದ್ರು ವ್ಯತ್ಯಾಸ ಮಾಡಬೇಕಾಗ್ತದ? ಇಲ್ಲ, 1 ಕಿಲೋಗೆ ಈಗ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಕಳೆದ ವರ್ಷ ಎಲ್ಲ ಪ್ರಯೋಗ ಮಾಡಿ 1 ಕಿಲೋ ತುತ್ತಕ್ಕೆ ಸಾಧಾರಣ 600-650 ಸುಣ್ಣ ಹಾಕಿದ್ರು ಸಾಕಾಗ್ತದೆ ಅಂತಾರೆ ಅವರು. ಅಷ್ಟು ಪವರ್ ಪರೀಕ್ಷೆ ಮಾಡಿದ್ದಾರೆ ಅವರು. ಪೌಡರ್ ಪ್ಯಾಕೆಟ್, ಈಗೆಲ್ಲ ಪೌಡರ್ ಪ್ಯಾಕೆಟ್ ಬರ್ತಾ ಇದೆ. ಪೌಡರ್ ಪ್ಯಾಕೆಟ್ ಅನ್ನೇ ಅವರು ಪ್ರಯೋಗ ನೋಡ್ರಿ ಇಷ್ಟು ಕಡಿಮೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಮಾಡಿದ್ರ? ನಾವು 1 ಕೆಜಿಗೆ 1 ಕೆಜಿನೇ ಹಾಕ್ತಾ ಇದ್ದೇವೆ. ಏನು ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅಂತ ಸಮಸ್ಯೆ ಏನು ಆಗ್ಲಿಲ್ಲ. ಹಾಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಅವ್ರು ಹೇಳಿದಾಗ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಆಗ್ತದೆ, ತುತ್ತದ ಪವರ್ ಕಡಿಮೆ ಆಗ್ತದೆ ಹೇಳ್ತಾರೆ ಅವರು. ಸುಣ್ಣ ಜಾಸ್ತಿ ಹಾಕಿದ ಕೂಡಲೇ ತುತ್ತದ ಪವರ್ ಕಡಿಮೆ ಆಗಿ ಕೊಳೆ ಬರ್ಲಿಕ್ಕೆ ಅಂದ್ರೆ ಅದ್ರ ಬೇಗ ಬಂದ್ಬಿಡ್ತದೆ. ನಾವು 1 ತಿಂಗಳ ಬಿಟ್ಟು ಹೊಡಿತೇನೆ ಮರ, ಇಂಥ ತಿಂಗಳ ಈಗ ಮದ್ದು ಹೊಡಿಬೇಕಾದ್ರೆ ನೀನು ಇಂಥ ಡೇಟಿಗೆ ಬಾರಪ್ಪ ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತಿಗೆ ಹೊಡೆದ್ರೆ ನೀನ್ ಮುಂದಿನ ತಿಂಗಳು ಇಷ್ಟೇ ತಾರೀಕಿಗೆ ಬಾ ನೀನು ಮದ್ದು ಹೊಡಿಲಿಕ್ಕೆ ಅಂತ ಹೇಳಿ. ಅವರು ಈಗೆಲ್ಲ ಸಣ್ಣ ದೋಟಿಯಲ್ಲಿ ಇದ್ದಾರೆ. ದೋಟಿಯವರು ಅದನ್ನು ಕೂಡ ಎಲ್ಲ ಆ ಟೈಮಿಗೆ ಅವರು 7-8 ಮನೆ ಅಷ್ಟೇ ಅವ್ರು ಹೊಡೆಯೋದು. ಅಷ್ಟನ್ನೇ ಹಿಡ್ಕೊಂಡಿರ್ತಾರೆ. ಅಷ್ಟು ಮನೆ ಆದ್ಕೊಳ್ಳೇನೆ ಮತ್ತೆ ಬಂದಿರ್ತಾರೆ ಅವರು. ಈ ಫೈಬರ್ ದೋಟಿಯ ಉಪಯೋಗದ ಬಗ್ಗೆ ಹೇಳಿ. ಏನೇನು ಅನುಕೂಲತೆ ಆಯ್ತು ನಿಮಗೆ? ಫೈಬರ್ ದೋಟಿಯಿಂದ ಬಹಳಷ್ಟು ಅನುಕೂಲ. ಈಗ ಮೇಲಿಂದ ಕೆಲವು ಜನರದ್ದು ಮರ ಹತ್ತಿ ಶ್ರಮದಿಂದ ಮೇಲೆ ಹತ್ತಾರೆ. ಅಪಾಯ ಉಂಟು, ಹೌದು. ಆದ್ರೆ ಏನಾಗ್ತದೆ, ಕೆಲಸ ಸ್ಲೋ ಆಗ್ತದೆ. ಅವನಿಗೆ ಸುಸ್ತಾಗ್ಬಿಡ್ತದೆ. ಇದು ಹತ್ತದ ಕೂಡಲೇ ಸುಸ್ತಾಗ್ತದೆ. ಅವನ್ ಸ್ವಲ್ಪ ನೀರು ಕುಡಿತಾನೆ, ಮತ್ತೊಂದು ಈಗ ಪಾನ್ ಹಾಕ್ತಾನೆ, 10 ನಿಮಿಷ ನೋಡಿ ಮೇಲ್ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಎಲ್ಲ ಆ ಕಡೆ ಈ ಕಡೆ ನೋಡ್ತಾನೆ. ಸಮಯ ಆಗ್ತದೆ. 4 ಮರ ಈಗ ಮಧ್ಯಾಹ್ನ ಅಂದ್ರೆ 4 ಮರ ಹತ್ತಬಹುದು. 4 ಮರ ಹತ್ತಿ 4-5 ಕಡೆ ಕೊಯ್ದುವರೆಗೆ ಅವನಿಗೆ ಸುಸ್ತಾಗಿರ್ತದೆ. ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋದ ನಂತರನು ಬಂದು ಕೊಯ್ಯೋದು ಅಷ್ಟೇ. ಮತ್ತೆ 4 ಮರ ಹತ್ತಾನೆ ಸುಸ್ತಾಗ್ಬಿಡ್ತದೆ, ಕೆಲಸ ಹೋಗುದಿಲ್ಲ. ದೋಟಿಯವ್ರದ್ದು ಹಾಗೆ ಆಗೋದಿಲ್ಲ. ಮೇಲೆ ನೋಡಿದ್ಮೇಲೆ ನೋಡಿದ್ಮೇಲೆ ಕೊಯ್ದೇ ಬಿಡ್ತಾನವ. ಹೀಗೆ ನೋಡೋದು ಮಾಡೋದು ಏನಿಲ್ಲ. ಅಲ್ಲಿ ನೋಡಿದ್ಮೇಲೆ ಅದು ಕೊಯ್ಯೋದೇ ಬಿಡೋದು, ಮುಗೀತದ. ಮತ್ತೆ ಅಲ್ಲಿ ಸುಲಭ ಆಗಿದೆ ಕೆಲಸ. ಮತ್ತೆ ಏನಾಗ್ತದೆ, ನಾನು ತೆಂಗಿನ ಗಿಡನೂ 100 ತೆಂಗಿನ ಗಿಡ ಇದೆ. ಆ ದೋಟಿಯಲ್ಲಿ ಅವನು ತೆಂಗಿನ ಅಡಿಕೆ ಸಿಂಪರಣೆ ಮಾಡ್ಬೇಕಾದ್ರೂ ಕೂಡ ಬಂತು. ಅವನು ನಾಳೆ ಬಾ ಅದಿಷ್ಟು ಕೊಯ್ದು ಹೋಗ್ಬಿಡ ಅಂದ್ರೆ ಅವ್ನು ಅದಿಷ್ಟು ಕೊಯ್ದು ತೆಂಗಿನಕಾಯಿನೂ ಕೊಯ್ದು ಹೋಗ್ಬಿಡ್ತಾನೆ. ಅಂದ್ರಲ್ಲಿ 2 ಕೆಲಸ. 2 ಕೆಲಸ ಆಗ್ತದೆ. 2 ಕೆಲಸ ಅಂದ್ರೆ ಅವನು 2 ದೋಟಿನೇ ಮಾಡಿದಾನೆ. ತೆಂಗಿನಕಾಯಿ ಕೊಯ್ಲಿಕ್ಕೆ ಅಂತಾನೆ ಸ್ವಲ್ಪ ಗ್ರಿಪ್ ಇರ್ಬೇಕು, ಸ್ಟ್ರಾಂಗ್ ಇರ್ಬೇಕು. ಇದ್ರೆ ಲಾಕ್ ಜಾರ್ ಹೋಗ್ಬಿಡ್ತದೆ. ಸ್ವಲ್ಪ ಇದ್ರ ದೋಟಿ ಆದ್ರೆ ಮದ್ದು ಹೊಡಿಲಿಕ್ಕೆ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಇದ್ರದ್ದು ಸಾಕಾಗ್ತದೆ. ಆಮೇಲೆ ಈಗ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಕೂಡ ಅಡಿಕೆಯಲ್ಲಿ ನೀವು ಹಾಕೊಂಡಿದ್ರಿ. ಇದರ ಅನುಭವದ ಬಗ್ಗೆ ಹೇಳಿ. ಕಾಳು ಮೆಣಸಿಗೆ ಏನು ಕೇಳಿದ್ರೆ, ಈಗ ಸ್ವಲ್ಪ ಈ ಹಿಪ್ಪಲಿ ಗಿಡನೂ ಸ್ವಲ್ಪ ನಾವು ಮಾಡಿದ್ದೇವೆ. ಹೌದು, ಕಸಿ ಗಿಡ. ಅದಕ್ಕೂ ಎಲ್ಲ ಈ ಬೂಸ್ಟ್ ತರ ಬಂದು ಅದು ಸತ್ತೋಗ್ಬಿಡ್ತದೆ. ಆ ಹಿಪ್ಪಲಿ ಗಿಡನೇ ಸತ್ತೋಗ್ಬಿಡ್ತದೆ ಮೊದ್ಲು.
ಈಗ ಅದು ಸಮಸ್ಯೆ ಆಗ್ತಾ ಉಂಟು ಈಗ. ಹಾಗಾಗಿ ಎಲ್ಲ ಬೂಸ್ ಅಂದ್ರೆ ಹೇಗೆ ಬರ್ತದೆ ಅದು? ಅದು ಯಾವ ಲೆಕ್ಕದಲ್ಲಿ ಶಿಲೀಂಧ್ರ ಅದು ಹೆಂಗ್ ಬಂತು ಅಂದ್ರೆ ಈಗ ಬಿಳಿ ಹಿಟ್ಟು ಬಿಳಿ ಹಿಟ್ಟು ತರ ಅದು ಬಂದು ಆಟೋಮೆಟಿಕ್ ಕೆಲವು ಅಷ್ಟು ಬರುದಿಲ್ಲ, ಬಹಳ ಬರುದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಬಂದಿರ್ತದೆ, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಆ ತರದಲ್ಲಿ ಸ್ವಲ್ಪ ಬಂದು ಸತ್ತೋಗ್ಬಿಡ್ತದೆ, ಒಣಗೋಗ್ಬಿಡ್ತದೆ. ಬಳ್ಳಿ ಯಾಕೆ ರೋಗದಲ್ಲಿ ಒಣಗ್ತ ಅಂತ ನೋಡಿದ್ರೆ ಅಲ್ಲಿ ಬುಡದಲ್ಲಿ ಅದಿಷ್ಟು ಸತ್ತಿರ್ತದೆ, ಹಿಪ್ಲಿ ಗಿಡನೇ ಸತ್ತಿರ್ತದೆ. ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ ಈಗ ಎಲ್ಲ ಇಲ್ಲ, ಅದು ಮಾಡಿದ್ರು ಇಲ್ಲ, ಇದೇ ಬೋರ್ಡ ಮಿಶ್ರಣನೇ ಹೊಡಿಬೇಕು ಅಂತಾರ ಅವ್ರು, ಮತ್ತೇನಿಲ್ಲ ಅದಕ್ಕೆ ಅಂತ ಹೇಳಿ. ಭೂಮಿಯ ಒಳಗಿನ ಒಂದು ಇದು ಒಳಗೆ ಮಣ್ಣಿನ ಇದ್ರೊಳಗೆ ಕೆಲವರು ರಾಸಾಯನಿಕ ಗೊಬ್ಬರ ಹಾಕಿದ್ರೋದ್ರಿಂದ ಆ ರೋಗ ಎಲ್ಲ ಮತ್ತೆ ಇದಕ್ಕೆ ಹರಡ್ತದೆ ಜಾಸ್ತಿ. ಅಕ್ಕಪಕ್ಕದವರು ರಾಸಾಯನಿಕ ಹಾಕಿದ ಕೂಡಲೇ ನಮ್ಮ ತೋಟಕ್ಕೂ ಅದ ರೋಗ ಬಂದ್ಬಿಡ್ತದೆ. ಅದು ನಮ್ಮಲ್ಲಿ ಕೆಲವು ಜನರಿಗೆ ಏನ್ ಕೇಳಿದ್ರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಒಳ್ಳೆ ಕೊನೆ ಬರ್ತದೆ, ತುಂಬಾ ಇಂತಿಂತ ಕೊನೆ ಬರ್ತದೆ, 2-2 kg ಗೊಬ್ಬರ ಹಾಕಬೇಕಂತ ಬಹಳ ಜನ ಹೇಳ್ತಾರೆ. ಆದ್ರೆ ಅದು ಎಷ್ಟು ವರ್ಷ ತಾತ್ಕಾಲಿಕ, ಒಂದು 5-6 ವರ್ಷ. ನಾವು ಅದನ್ನು ಮೊದಲು ನಮ್ಮ ಅಣ್ಣವರು ಕೃಷಿ ಮಾಡ್ಬೇಕಾದ್ರೆ ಅವರು ಅದೇ ತರನೇ ಮಾಡಿ 1 ಎಕರೆ ತೋಟದಲ್ಲಿ ಒಂದು 7-8 ವರ್ಷ ಹಾಕಿದ್ರು ಅವರು. ಆ ನಂತರ ಸರಣ ಒಂದು 18-20 ವರ್ಷ ಆದ್ರೂ ಅದು ರಾಸಾಯನಿಕ ಬಿಟ್ಟು ಆದ್ರೂ ಆ ಮಣ್ಣನ್ನು ಇನ್ನೂ ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಅಷ್ಟು ನಿರಂತರವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ, ಗುಣಮಟ್ಟ ಎಲ್ಲವೂ ಕೂಡ ಹಾಳಾಗ್ತದೆ. ಮತ್ತೆ ಈಗ ಅಡಿಕೆ ಎಷ್ಟು ತಗೊಂಡಿದ್ರಿ ಅಷ್ಟು ಗೊಬ್ಬರ ಹಾಕ್ಬೇಕಾಗ್ತದೆ. ಕ್ವಿಂಟಲ್ ನಲ್ಲಿ ಹೇಳಿದಾಗ ಇದು ಕ್ವಿಂಟಲ್ ಲೆಕ್ಕ ಜಾಸ್ತಿ ಹಾಕಿ ಮತ್ತೆ ಅದು ಹೀಗೆ ಆ ತರದಕ್ಕೆ ಬಂದ್ಬಿಡ್ತದೆ. ಮೊದಲು 2 ಕ್ವಿಂಟಲ್ ಗೊಬ್ಬರ ಹಾಕಿದ್ದು 15 ಕ್ವಿಂಟಲ್ ತಗೊಳ್ಬಹುದು, ಆಮೇಲೆ 15 ಕ್ವಿಂಟಲ್ ಗೊಬ್ಬರ ಹಾಕಿ 2 ಕ್ವಿಂಟಲ್ ತಗೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಈಗ ಏಲಕ್ಕಿಯೋ, ಕಾಫಿಯೋ ಅಥವಾ ಬಾಳೆ ಗಿಡವನ್ನು ಹಾಕೋದಿದ್ರೆ ಎಷ್ಟು ಅಂತರವನ್ನ ಪಾಲಿಸಬೇಕು? 1 ಎಕರೆಗೆ ಹಾಕೋದಿದ್ರೆ ಎಷ್ಟು ಗಿಡವನ್ನು ಹಾಕ್ಬಹುದು ಅಂತ? ಈಗ ಬಾಳೆ ಗಿಡ ಹಾಕ್ಬೇಕಂದ್ರೆ ಬಹಳ ಒತ್ತಿಗೆ ಹಾಕಬಾರ್ದು. ಈಗ ನಮ್ಗೇನು ಕೇಳಿದ್ರೆ ದೋಟಿಯಲ್ಲಿ ಕೊಯ್ಯೋದಕ್ಕೆ ಮಧ್ಯ ಈ ಪಾಟ್ ಹಿಡಿಬೇಕು, ಪಾಟ್ ಹೊಡಿಬೇಕು, ಮಾಡ್ಬೇಕಂದ್ರೆ ಕೆಲಸ ಅವನಿಗೆ ಅವನಿಗೆ ಮೇಲೆ ಕಾಣಬೇಕು. ಬಾಳೆ ಹೆಡ ಕಾಣ್ತು ಅಂದ್ರೆ ಅವನಿಗೆ ಸರಿಯಾಗಿ ಕೊಯ್ಲಿಕ್ಕೆ ಆಗುದಿಲ್ಲ. ಮೆಣಸಿನ ಬಳ್ಳಿ ಮೇಲೆ ಬಿಟ್ಟು ಬಿಡ್ತಾನೆ. ಆ ಮೆಣಸಿ ಅದು ಸ್ವಲ್ಪ ಎಕ್ಸ್ಪರ್ಟ್ ಇರಬೇಕು. ಕೊನೆ ದೋಟಿಯಲ್ಲಿ ಕೊಯ್ಬೇಕಾದ್ರೆ ತಪ್ಸಿ ಕೆಡವರೆ ಬಹಳ ಜನ ಇದ್ದಾರೆ. ಅದು ಆ ಬಾಳೆ ಗಿಡ ಬಹಳಷ್ಟು ಹಾಕೊಂಡ್ರೆ ಸಮಸ್ಯೆ ಆಗ್ತದೆ. 20 ಫುಟ್ ದೋಟಿ ಸಾಗಿಸ್ಲಿಕ್ಕೆ 20 ಫೂಟ್ ಅಂತರ, 25 ಫೂಟ್ ಅಂತರದಲ್ಲಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ಬೇಕು. ಮಧ್ಯ ಸ್ವಲ್ಪ ಗ್ಯಾಪ್ ಇರಬೇಕು, ಅಲ್ಲಿ ಗ್ಯಾಪ್ ಇದ್ರನ್ನೇ ಮಾಡ್ಕೊಂಡು ಹೋಗ್ಬಹುದು. ಈಗ ಏಲಕ್ಕಿ ಆಗ್ಬೋದು, ಕಾಫಿ ಆಗ್ಬೋದು, ಅದು ಬಹಳ ಈ ಮಂದಿಗೆಲ್ಲ 10-12 ಫೂಟಿಗೆಲ್ಲ ಹಚ್ತಾ ಇದಾರೆ. ಅದು ನಿಜವಾಗ ಬಹಳ ಸಮಸ್ಯೆ ಕೊಡ್ತದೆ. ಅಡಿಕೆ ತೋಟದಲ್ಲಿ 10-12 ಫೂಟಿಗೆ ಹಾಕಿದ್ರೆ ಕಾಫಿ ಬಹಳ ಮಂದಿ ಹಾಕ್ತಾನೆ ಇದ್ದಾರೆ ಇನ್ನು. ಆದ್ರೆ ಅದು ಸಮಸ್ಯೆ ಬಹಳ. ಎಲ್ಲ ಅಡಿಕೆಗೆ ಅಂದ್ರೆ ಅಡಿಕೆ ಮೆಣಸು ಕೊಯ್ಲಿಕ್ಕೂ ಇದು ಕಾಣೋದಿಲ್ಲ. ಹಣ್ಣಾಗಿದ್ ಯಾವ್ದು ಇದು ಯಾವ್ದು ಗೊತ್ತಾಗೋದಿಲ್ಲ. ಆ ತರದ ಪರಿಸ್ಥಿತಿ. ಕೆಲವ್ರು ಬಿಟ್ಟೆ ಬರ್ತಾರೆ, ಹಾಗೆ ಕಣ್ಣಿಗೆ ಕಂಡಷ್ಟು ಹಣ್ಣು ಮೆಣಸು ಕೊಯ್ತಾರೆ. ಅದು ಒಂದೇ ಸಲ ಕೊಯ್ಲಿಕ್ಕೆ ಬರೋದಿಲ್ಲ. ಅದು ಅಷ್ಟೇ ಹಣ್ಣಾಗಿರೋದನ್ನ ಕೊಯ್ಬೇಕು. ಈ ಕೂಲಿಯವರು ಏನ್ ಮಾಡ್ತಾರೆ, ಅಲ್ಲೊಂದು ಇಲ್ಲೊಂದು, ಆಮೇಲೆ ಬಳ್ಳಿಲಿ ಹಂಗೆ ಇದ್ದು ಅಲ್ಲಿ ಉದ್ರ ಕೆಳಗೆ ಕಾಳು ಬಿದ್ದು ಬಿಡ್ತದೆ. ಅದು ಆರಿಸ್ಲಿಕ್ಕೆ ಬರೋದಿಲ್ಲ. ಆರಿಸಿಕ್ಕಿ ನಾವು ಮನೆ ಒಯ್ಲಿಕ್ಕೆ ಬರೋದಿಲ್ಲ. ಮೆಣಸಿನ ಗೊಂಚಲ ಅಷ್ಟನ್ನೇ ಕೊಯ್ದು ತೆಗೆದು ಚೀಲ ತುಂಬಿಕೊಂಡು ಬರ್ಬೋದು. ಅದು ಈಗ ಒಳ್ಳೆ ಮೆಣಸನ್ನು ನೀವು ನೇರವಾಗಿ ಒಣಗಿಸಿ ಮಾರಾಟ ಮಾಡುವಂತಹದ್ದು ಅಥವಾ ಅದರಲ್ಲಿ ಏನಾದ್ರು ಸಂಸ್ಕರಣೆ ಅಂತ ಬೇರೆ ಏನಾದ್ರು ಮಾಡ್ಲಿಕ್ಕೆ ಉಂಟಾ? ಸಂಸ್ಕರಣೆ ಅಂದ್ರೆ ನಾವು ಸೀದಾ ಎಲ್ಲ ಕರಿಬೇಕು. ಕಾಳು ಮೆಣಸು, ಕಪ್ಪು ಕಾಳು ಮೆಣಸು ಮಾಡೋದು ಹೆಚ್ಚು. ಈ ಬೋಳ ಕಾಳು ಹೇಳು ಮಾಡೋದೇನೋ ಮನೆಗೆ ಎಲ್ಲರಿಗೆ 2 kg 3 kg ಅಷ್ಟೇ ಮನೆಗೆ ಉಪಯೋಗಿಸ್ಲಿಕ್ಕೆ. ಉಳಿದಿದ್ದೆಲ್ಲ ಕಪ್ಪು ಕಾಳು ಹಾಗೆ ಸೀದಾ ಇದ್ರ ಬೇಯಿಸಿ ಇದ್ರಲ್ಲೇ ಮಾಡೋದೆ. ಆಮೇಲೆ ಈಗ ಈ ಅಡಿಕೆಯನ್ನ ಸಂಗ್ರಹಿಸಿ ಇಟ್ಕೊಳ್ಳುವಂತಹದ್ದು 1 ವರ್ಷ ಕೂಡ ಹಳೆ ಅಡಿಕೆ ಅಂತ ಇಡುವಂತ ಒಂದು ಪದ್ಧತಿ ಇದೆಯೋ ಅಥವಾ ತಕ್ಷಣಕ್ಕೆ ಮಾರಾಟ ಮಾಡ್ತೀರಾ? ಹಳೆ ಅಡಿಕೆಯನ್ನ ನಾವು ಸಾಧಾರಣ ದೀಪಾವಳಿಯ ಒಳಗೆ, ಅಂದ್ರೆ ಕಳೆದ ವರ್ಷದ ಅಡಿಕೆಯನ್ನ ದೀಪಾವಳಿವರೆಗೆ ನಾವು ಎಲ್ಲ ಅಡಿಕೆ ದರ ಹೇಗುಂಟು ಕಡಿಮೆ ಆಗ್ತಾ ಇರ್ತದೆ. ಅಲ್ಲಿವರೆಗೆ ನಾವು ಅಂದ್ರೆ ಅವಶ್ಯಕತೆ ಇದ್ದಷ್ಟನ್ನು ಮಧ್ಯೆ ಕೊಡ್ತಾ ಬರೋದು. ರೊಕ್ಕದ ಅವಶ್ಯಕತೆ ಇರ್ತದೆ, ಕೊಡ್ತಾ ಬರೋದು. ಆ ನಂತರ ಅದು ಹೌದೌದು. ಹಾಗೆ ಭತ್ತವನ್ನ ನಾನು ಸ್ಟಾಕ್ ಮಾಡಿ ಇಡ್ತೇನೆ. 1-2 ಎಕರೆ ಗದ್ದೆಯನ್ನು ಮಾಡ್ತೇನೆ. ಆ ಭತ್ತ ಯಾಕೆಂದ್ರೆ ಈಗ ಒಂದು 100 ಚೀಲ ಭತ್ತ ಆಗುವಂತದ್ದು ಒಂದು ಗೋಡೌನ್ ನಾನು ಅಲ್ಲಿ ಇಲಿ ಯಾವ್ದು ಹೋಗಲಿಕ್ಕಿಲ್ಲ. ಮತ್ತೆ ಭತ್ತದ ಈ ಗೋಣಿ ಚೀಲದಲ್ಲೇ ನಾನು ತುಂಬಿಟ್ಟು ಬಿಡ್ತೇನೆ. ಆ ಟೈಮಿಗೆ ನಮ್ಗೆ ಈಗ ಕೆಲವರು ಪಣತ ಅಂತ ಹೇಳಿ ದೊಡ್ಡ ಪಣದೊಳಗೆ ಹಾಕಿರ್ತಾರೆ. ಅದ್ರ ಕಡೆಗೆ ಚೀಲ ತುಂಬಲಿಕ್ಕೆ ಮತ್ತೆ ಕೂಲಿಯವ್ರು ಬೇಕು, ಮತ್ತವ್ರು ಬೇಕು. ಇದು ಹಾಗಿಲ್ಲ. ಅದು ಚೀಲನೇ ಹಾಕಿಡೋದು, ಚೀಲ ಹಾಗೆ ತೆಗೆದು ನಮಗ್ ಬೇಕಷ್ಟೇ ಮಾಡ್ಕೊಂಡು ಬರೋದು. 6 ಚೀಲ 8 ಚೀಲ ಹಿಂಗೆ ಅಷ್ಟು ಮಾಡೋದು ಬೇಕಷ್ಟೇ. ಅದಕ್ಕೂ ಹೆಚ್ಚಿಗೆ ಮಾಡ್ಕೊಂಡು ಬಂದ್ರೆ ಅದು ಹುಳ ಆಗ್ತದೆ, ಹುಳ ಆಗ್ಬಿಡ್ತದೆ ಅಕ್ಕಿಯಲ್ಲಿ ಮಾಲೆ ಆಗಿ. ದೇಶಕ್ಕೆ ಒಂದು ಆಯವ್ಯಯ ಅಂತ ಇರ್ತದೆ, ಖರ್ಚು ವೆಚ್ಚವನ್ನ ಸರಿದೂಗಿಸುವಂತಹದ್ದು ಅಂತ ಹೇಳಿ.
ಕೃಷಿಕರ ಕುಟುಂಬದಲ್ಲಿ ಆಯವ್ಯಯವನ್ನ ಅಗತ್ಯ ಏನು ಮತ್ತೆ ಹೇಗೆ ಮಾಡುವಂತಹದ್ದು? ನಿಜವಾಗಿ ವಾರ್ಷಿಕವಾಗಿ ನಾವು ಒಂದು ಇದ್ರಲ್ಲಿ ಲೆಕ್ಕಾಚಾರ ಬೇಕು. ಲೆಕ್ಕಾಚಾರ ಬೇಕು, ಇಲ್ಲದೆ ಆಗೋದೇ ಇಲ್ಲ. ಸಾಲ ಮತ್ತೆ ಮಾಡಬಾರ್ದು. ಹೌದು, ಪ್ರತಿ ತಿಂಗಳು ನಮ್ಮದು ಎಷ್ಟು ನಾವು ಈ ತಿಂಗಳ ಎಷ್ಟು ಖರ್ಚಾಯ್ತು, ಎಷ್ಟು ನಾವು ಕೂಲಿಯವರಿಗೆ ಎಷ್ಟು ಕೊಟ್ಟಿದ್ವಿ, ಮತ್ತೆ ನಾವು ಎಷ್ಟು ಕೊಟ್ಟಿಗೆಗೆ ಎಷ್ಟು ನಾವು ಹಿಂಡಿ ಇದೆಲ್ಲ ತರ್ತೇವೆ, ಅದೆಲ್ಲ ಒಂದು ಲೆಕ್ಕ. ಹೌದು. ಆ ಲೆಕ್ಕದ ಮುಖಾಂತರ ವಾರ್ಷಿಕವಾಗಿ ಸರಳವಾಗಿ ನಮಗೆ ಎಷ್ಟು ಉತ್ಪನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇದು ಮಾಡಿ ಮಿಕ್ಕಿದ್ದನ್ನು ನಾವು ಖರ್ಚು ಮಾಡೋದು. ಅಂದ್ರೆ ಎಕ್ಸ್ಟ್ರಾ ನಾವು ಈಗ ತೋಟಕ್ಕೆ ಖರ್ಚು ಮಾಡೋದಕ್ಕೆ ಎಕ್ಸ್ಟ್ರಾ ಯಾವುದೇ ಅದಕ್ಕೆ ಖರ್ಚು ಮಾಡೋದಾದ್ರೂ ಅದನ್ನ ನೋಡಿ ನಾವು ನೆಕ್ಸ್ಟ್ ಖರ್ಚು, ಅದು ಉಳಿತಾಯ ಅಂತ ಇರ್ತದೆ, ಅದಿಷ್ಟು ಉಳಿತಾಯದಲ್ಲಿ ಖರ್ಚು ಮಾಡೋದು. ಬಹಳ ಸಂತೋಷ ಪ್ರಭಾಕರ್ ಹೆಗ್ಡೆಯವರೇ. ಬೇರೆ ಬೇರೆ ಕೃಷಿಯನ್ನ ಮಾಡ್ತಾ ಇದ್ರೆ, ವಿಶೇಷವಾಗಿ ಅಡಿಕೆ ಕೃಷಿಯನ್ನ ಸಾವಯವ ರೀತಿಯಲ್ಲಿ, ಅದರಲ್ಲೂ ಕೂಡ ನೀವು ಏನು ಬಯೋಡೈಜೆಸ್ಟರ್ ಅನ್ನ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇರುವಂತವರು, ಬಹಳಷ್ಟು ಅನುಕೂಲ ಇದೆ ಎನ್ನುವಂತ ಒಂದು ಮಾತನ್ನು ಕೂಡ, ಅನುಭವದ ಮಾತನ್ನು ಕೂಡ ಹೇಳಿದಿರಿ. ತುಂಬಾ ಸಂತೋಷ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.